ಕಾಫಿನಾಡಿನ 137 ಹಳ್ಳಿಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಲು ಹೊರಡಿಸಿರುವ ಕರಡು ಅಧಿಸೂಚನೆಯನ್ನ ಕೂಡಲೇ ಹಿಂಪಡೆಯಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ಎಚ್ ದೇವರಾಜ್ ಆಗ್ರಹಿಸಿದ್ದಾರೆ. ನಮ್ಮ ಒತ್ತಾಯ ಇರತಕ್ಕಂಥದ್ದು ಏನು ಸೂಕ್ಷ್ಮ ವಲಯ ಅಂತೇಳಿ ಈಗಾಗಲೇ ಕರಡು ನೀತಿಯನ್ನು ಹೊರಡಿಸಿದ್ದಾರೆ, ಅದು ಕೂಡಲೇ ವಾಪಸ್ ಪಡೆಯಬೇಕು ಅಂತೇಳಿ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು. ಯಾಕೆಂತಂದರೆ ಮಲೆನಾಡಿನ ಜನ ನೂರಾರು ವರ್ಷಗಳಿಂದ ಆ ನಾಡನ್ನು ಕಟ್ಟಿ ಬೆಳೆಸಿರ್ತಕ್ಕಂಥದ್ದು. ಅಲ್ಲಿ ಎಲ್ಲ ಪ್ರಾಣಿಗಳು ಮತ್ತು ಮನುಷ್ಯರು ನೀರು, ಕುಡಿಯೋ ನೀರಿರ್ಬೋದು, ಯಾವುದೇ ಇರ್ಬೋದು, ಸಂಕುಲಗಳಿರ್ಬೋದು, ಎಲ್ಲದರ ಜೊತೆ ಜೀವನ ಮಾಡಿರ್ತಕ್ಕಂಥವ್ರು ಆ ಭಾಗದ ಜನ. ಏಕಾಏಕಿ ನೀವು ಅವರಿಗೆ ಒಂದು ವಿದ್ಯುತ್ ಶಾಖನ್ನು ಕೊಡೋ ರೀತಿಯಲ್ಲಿ ಈ ಕರಡನ್ನು ಹೊಡೆಸಿದರೆ ಬಹುಶಃ ಜನರು ಜೀವನ ಮಾಡ್ತಕ್ಕಂಥದ್ದೇ ಭಾಳ ಕಷ್ಟಕರವಾದಂಥ ಇದಾಗಿದೆ. ಆಮೇಲೆ ಸ್ಪಷ್ಟವಾದಂಥ ಆದೇಶ ಇಲ್ಲ. ಏನು ಈ ಕರಡು ನೀತಿಯಿಂದ ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ಅನಾನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರಗಳಿದೆ. ಇವತ್ತು ಪ್ರಜಾವಾಣಿಯಲ್ಲಿ ಒಂದು ರಿಪೋರ್ಟ್ ಆಗಿದೆ, ಅದು ರಿಪೋರ್ಟ್ ಆಗಿದೆ. ಬಟ್ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಧಿಸೂಚನೆಯಲ್ಲಿ ಅದು ಇದನ್ನು ಕರಡು ನೀತಿಯನ್ನು ಹೊರಡಿಸಬೇಕಾಗುತ್ತೆ. ನಾವು ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಮಲೆನಾಡಿಗರ ಪರವಾಗಿ ಯಾವ್ಯಾವ ಹಳ್ಳಿಗಳು ಸೇರಿ 137 ಹಳ್ಳಿಗಳಿಗೆ ಸೇರಿ ಆ 137 ಹಳ್ಳಿಗಳ ಜನರ ಪರವಾಗಿ ಇವತ್ತು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು, ಯಾರು ಧೃತಿಗೆಡಬೇಡಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಎಲ್ಲ ಜನಪರವಾದಂಥ ಚಳುವಳಿಯ ನಾಯಕರು ನಿಮ್ಮ ಜೊತೆ ಹೆಜ್ಜೆ ಹಾಕ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾಡಿದ್ದು ಶುಕ್ರವಾರ ಅಥವಾ ಒಂದು ವಾರದ ಒಳಗಡೆ ರೈತ ಸಂಘ, ಕಮ್ಯುನಿಸ್ಟ್ ಪಾರ್ಟಿ, DSS, ಕಾಂಗ್ರೆಸ್ ಪಾರ್ಟಿ, JDS, BSP ಎಲ್ಲರನ್ನ ಒಳಗೊಂಡ ಒಂದು ಸಭೆನ ಒಂದು ವಾರದ ಒಳಗಡೆ ಮಾಡ್ತಾ ಇದ್ದೀವಿ. ಅದು ರೈತ ಸಂಘದ ನಾಯಕತ್ವದಲ್ಲೇ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಅವ್ರಿಗೆ ಕೂಡ ರೈತ ಸಂಘದ ಮುಖಂಡರುಗಳಿಗೆ ಕೂಡ ಹೇಳಿದ್ದೀವಿ, ನಿಮ್ಮ ನಾಯಕತ್ವದಲ್ಲೇ ಮಾಡಿ ಅಂತ ಹೇಳಿದ್ದೀವಿ. ಯಾಕೆಂದರೆ ನಾವು ಕರೆದ್ರೆ ಅದು ಪಕ್ಷ ರಾಜಕಾರಣ ಆಗ್ತದೆ. ಅದರಿಂದ ಈ ಏನು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿನಲ್ಲಿ ಚಳವಳಿ ಮಾಡಿದ್ದಾರೆ, ರೈತ ಸಂಘ ಇರ್ಬೋದು, DSS ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು, ಅವರೇ ಅದರ ಜವಾಬ್ದಾರಿ ತಗೊಂಡು ಇದರ ಹೋರಾಟದ ನಾಯಕತ್ವವನ್ನು ವಹಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಜನರಿಗೆ ಕೂಡ ಮನವಿ ಮಾಡ್ತಾ ಇದ್ದೀವಿ. ಜನ ನಿದ್ರೆ ಮಾಡೋದಲ್ಲ, ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ನಿಮ್ಮ ಬದುಕಿಗೆ ಕೊಟ್ಲಿಪೆಟ್ಟು ಬರ್ತಾ ಇದೆ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಈ ಒಂದು ನೀತಿ ಏನಿದೆ, ಇದರ ಪ್ರತಿಫಲ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಲೆನಾಡಿನ ಜನರು ನೂರಾರು ವರ್ಷಗಳಿಂದ ಪ್ರಕೃತಿಯನ್ನು ಸಂರಕ್ಷಿಸಿಕೊಂಡೇ ಬದುಕು ಕಟ್ಟಿಕೊಂಡಿದ್ದು, ಏಕಾಏಕಿ ಇಂತಹ ಕರಡು ನೀತಿಯನ್ನ ಜಾರಿಗೊಳಿಸಿದರೆ ಜನರ ಜೀವನೋಪಾಯಕ್ಕೆ ತೀವ್ರ ಹೊಡೆತ ಬೀಳಲಿದೆ ಎಂದರು. ಮಲೆನಾಡಿನ ಭಾಗದ ಜನರಿಗೆ ಎಲ್ಲರೂ ಕೂಡ ಹೇಳ್ತಾ ಇದ್ದೀವಿ, ಎಲ್ಲ ಹಳ್ಳಿಯ ಜನರಿಗೆ, ಈ 137 ಹಳ್ಳಿಯ ಜನರು ಕೂಡ ಹೋರಾಟಕ್ಕೆ ಸಜ್ಜಾಗಬೇಕು. ಸಜ್ಜಾಗದೇ ಇದ್ದರೆ ಬಹುಶಃ ನೀವು ಯಾರು ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂದರೆ ಕಸ್ತೂರಿ ರಂಗನ್ ವರದಿ ಆ ರೀತಿಯ ಜನವಿರೋಧಿ ವರದಿ. ಅದು ಕಾಡ್ಗಿಲ್ ವರದಿನ ಸ್ವಾಗತ ಮಾಡ್ತೀವಿ ನಾವು, ಕಾಡ್ಗಿಲ್ ವರದಿ ಜಾರಿಗೆ ಬರಲಿ. ಆದರೆ ಕಸ್ತೂರಿ ರಂಗನ್ ವರದಿ ಸಾರಾಸಗಟ್ಟಾಗಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು. ನಮ್ಮ MLAಗಳು ಮತ್ತು ಪಾರ್ಲಿಮೆಂಟ್ ಸದಸ್ಯರು, 6 ಜನ ಪಾರ್ಲಿಮೆಂಟ್ ಸದಸ್ಯರು ಮಾಡ್ತಾರೆ. ಇದಕ್ಕೆ 6 ಜನ ಪಾರ್ಲಿಮೆಂಟ್ ಸದಸ್ಯರು ಒಂದು ಧ್ವನಿಯಿಂದ ಮಾತಾಡಬೇಕು. ಪಾರ್ಲಿಮೆಂಟ್ ಸದಸ್ಯರು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು ಬರೀ ಯಕ್ಷಗಾನದಲ್ಲಿ ನಾಟಕ ಮಾಡಿದ ರೀತಿ ಮಾತಾಡೋದು ಬೇಡ. ಇದು ಜನರ ಸಮಸ್ಯೆಗೆ ಸ್ಪಂದನೆ ಮಾಡಿ ನೀವು ಮಾತಾಡಬೇಕು ಅಂತೇಳಿ ಪಾರ್ಲಿಮೆಂಟ್ ಸದಸ್ಯರು ಹೇಳ್ತಾ ಇದ್ದೀವಿ. ಮತ್ತು ವಿಧಾನಸಭೆಯ ಎಲ್ಲ ಶಾಸಕರುಗಳಿಗೆ ಕೂಡ ಪಕ್ಷಾತೀತವಾಗಿ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ವಿಧಾನಸಭೆಯ ಶಾಸಕರು ಇರ್ಬೋದು, ಮತ್ತು ನೂತನವಾಗಿ ಈಗಾಗಲೇ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳಾಗೇ ಬರಲಿ ಅಂತೇಳಿ ನಮ್ಮ ಒತ್ತಾಯ ಇರತಕ್ಕಂಥದ್ದು. ಜಿಲ್ಲೆಯ ಮಂತ್ರಿಯಾಗಿರ್ತಕ್ಕಂಥ ಗಾಯತ್ರಿ ಸಂತೇಗೌಡರ ನಾಯಕತ್ವದಲ್ಲೂ ಕೂಡ ಇದರ ಪರವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ. ಸುದ್ದಿಗೋಷ್ಠಿಯಲ್ಲಿ ರವೀಶ್ ಕ್ಯಾತನಬೀಡು, ಭರತ್, ಸಚಿನ್, ರಮೇಶ್, ಶಾಂತಕುಮಾರ್ ಉಪಸ್ಥಿತರಿದ್ದರು.